ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಹತ್ತಿಕ್ಕುವ ಪ್ರಯತ್ನ. ಕಳೆದ 4 ದಿನಗಳಿಂದ ಹೋರಾಟ ಮಾಡ್ತಾ ಇರೋ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಹೋರಾಟ ನಿಲ್ಲಿಸುವಂತೆ ನಿನ್ನೆ ಪೊಲೀಸರು ಸೂಚನೆಯನ್ನ ಕೊಡ್ತಾರೆ. ಆದರೆ ಬೇಡಿಕೆ ಈಡೇರುವವರೆಗೂ ಕೂಡ ನಾವೆಲ್ಲೂ ಹೋಗೋದಿಲ್ಲ ಈ ಜಾಗ ಬಿಟ್ಟು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡಿತಾರೆ. ಇದೀಗ ಪೊಲೀಸರೇ ಸಿಬ್ಬಂದಿಯನ್ನ ಕರೆಸಿ ಪೆಂಡಾಲ್ ತೆಗೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಾ ಇರೋದು, ಸಿಎಂ ವಿರುದ್ಧ ಬಿಸಿಲಲ್ಲಿ ಕುಳಿತುಕೊಂಡು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಆದ್ರೂ ನಾವಿಲ್ಲಿಂದ ಏಳೋದಿಲ್ಲ, ಕಾರ್ಯಕರ್ತೆಯರು ಪಟ್ಟು ಹಿಡಿದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಫ್ರೀಡಂ ಪಾರ್ಕಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಕಳೆದ 4 ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ, ಈಗ ಹೋರಾಟ ನಿಲ್ಲಿಸುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಸದ್ಯಕ್ಕೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಏನ್ ಹೇಳ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು? ಎಸ್ ಪೂರ್ಣಿಮಾ, ಕಳೆದ 4 ದಿನಗಳಿಂದಲೂ ಕೂಡ ಕನಿಷ್ಠ ವೇತನವನ್ನು ಜಾರಿ ಮಾಡಿ ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇವತ್ತು ಏಕಾಏಕಿ ಪೊಲೀಸರು ಬಂದು ಅಲ್ಲಿರುವಂತಹ ಪೆಂಡಲ್ಗಳನ್ನ ಕಿತ್ತು ನೀವು ಈ ಒಂದು ಜಾಗದಿಂದ ಎದ್ದೋಗ್ಬೇಕು ಅಂತ ಹೇಳಿ ತಿಳಿಸಿರುವಂಥದ್ದು. ಸದ್ಯ ಈಗ ಸರ್ಕಾರದ ವಿರುದ್ಧ ಹಾಗೆ ಪೊಲೀಸ್ ಇಲಾಖೆಯ ವಿರುದ್ಧ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು 4 ದಿನಗಳಿಂದಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಇಲ್ಲಿ ಸರ್ಕಾರದ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದೆ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಬರಬೇಕು ಅಂತ ಹೇಳಿ ನಾವು ಸಾಕಷ್ಟು ಜನರು ಎಲ್ಲರೂ ಅಂದರೆ ಮಹಿಳೆಯರೆಲ್ಲರೂ ಕೂಡ ಅವ್ರನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನು ಪಟ್ವಿ. ಆದರೆ ಇವತ್ತು ಈ ಒಂದು ಸರ್ಕಾರದಿಂದಲೇ ನಮಗೆ ಈ ಒಂದು ಪರಿಸ್ಥಿತಿ ಬಂದಿದೆ. ನಮಗೆ ಕನಿಷ್ಠ ವೇತನ ಜಾರಿ ಆಗೋವರೆಗೂ ಎಷ್ಟೇ ತೊಂದರೆ ಕೊಡಲಿ, ಪೊಲೀಸರಾಗಲಿ ಅಥವಾ ಸರ್ಕಾರ ಆಗಲಿ, ಈ ಒಂದು ಜಾಗದಿಂದ ನಾವು ಎದ್ದೋಗಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಹಾಗೆ ಸಿದ್ದರಾಮಯ್ಯ ಅವರು ಇಲ್ಲಿ ಬಂದು ನಮಗೆ ಆದೇಶ ಕಾಪಿ ಕೊಡೋವರೆಗೂ ಎಷ್ಟೇ ತೊಂದರೆ ಆಗಲಿ ನಾವಿಂದ ಎದ್ದೋಗಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನಾನು ಇಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರನ್ನ ಮಾತಾಡ್ತಾ ಹೋಗ್ತೇನೆ. ಮೇಡಮ್ ಹೇಳಿ, 4 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಾ, ಇವತ್ತು ಬಂದು ಪೆಂಡಲ್ನೆಲ್ಲ ಕಿತ್ತಾಕಿ ಇಲ್ಲಿಂದ ಎದ್ದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೆ, ಎದ್ದು ಹೋಗ್ತೀರಾ ಇಲ್ಲ ಇದು ಮಾಡ್ತೀರಾ? ಹೋಗಲ್ಲ, ಖಂಡಿತ ಹೋಗಲ್ಲ. ನಾವು 4 ದಿವಸದಿಂದ ಇಲ್ಲಿ ಬಂದು ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಈಗ 4ನೇ ದಿನಕ್ಕೆ ಬೀಳ್ತು. ಈಗ ನಮ್ಮ ಅಂಗನವಾಡಿ ಯೂನಿಯನ್ ಲೀಡ್ರುಗಳನ್ನ ಪೆಂಡಲೆಲ್ಲ ಕಿತ್ತು ಅವ್ರನ್ನ ಬಿಸಿಲಲ್ಲಿ ಕೂತ್ಕೊಂಡು ಘೋಷಣೆ ಹಾಕೋಕ್ಕೆ ಮಾಡ್ತಾ ಇದ್ದಾರೆ. ಅವರು ಏನೇ ಪೆಂಡಲ್ ಕಿಲ್ಲಿ ಯಾವುದೇ ಏನೇ ಮಾಡಲಿ ನಾವು ಇಲ್ಲಿ ನಮ್ಗೆ ಆದೇಶ ಕಾಪಿ ಸೈನ್ ಆಗಿ CM ನಮ್ಮ ಕೈ ಕೊಡೋ ಗಂಟ ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ. 1 ತಿಂಗಳಾದರೂ ನಾವು ಇಲ್ಲೇ ಕೂತಿರ್ತೀವಿ. ನಮ್ಮ ಉಪ್ಪಾದ ಸತ್ಯಾಗ್ರಹ ಗ್ಯಾರಂಟಿ ಮಾಡ್ತೀವಿ. ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಎಲ್ಲ ಇಲ್ಲೇ ಇರ್ತೀವಿ. ಏನೇ ಕಾರಣಕ್ಕೂ ನಾವು ಹೋಗೋದಿಲ್ಲ. ಸಿದ್ದರಾಮಯ್ಯ ಅವ್ರು ಬರಬೇಕು, ನಮ್ಗೆ ಆದೇಶ ಕಾಪಿ ಕೊಡಬೇಕು. ಆವಾಗಲೇ ಬಿರುಗಾಳಿ ತೂರ್ಕೊಡಂಗೆ ನಾವೆಲ್ಲ ತೂರ್ಕೊಂಡು ಹೊಂಟೋಗ್ತೀವಿ ನಮ್ಮ ಮನೆಗೆ. ನಮ್ಮ ಗೂಡು ಸೇರ್ಕೋತೀವಿ. ಅವ್ರು ಬಂದು ಕೊಡೋ ಗಂಟ ಖಂಡಿತ ನಾವು ಹೋಗಲ್ಲ. ಇದೇ ನಮ್ಮ ಪ್ರಮಾಣವಾದ ಸತ್ಯ ಸತ್ಯ ಸತ್ಯ. ಮೇಡಮ್, 4 ದಿನದಿಂದ ಬಿಸಿಲು ಚಳಿ ಎಲ್ಲದರಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಇವತ್ತು ಏಕಾಏಕಿ ಬಂದು ಪೆಂಡಲ್ ಎಲ್ಲ ಕಿತ್ತಾಕ್ ಹೋಗಿ ಅಂತಿದ್ದಾರೆ. ಇದು ಸರಿನಾ ಅನ್ಸುತ್ತಾ ನಿಮಗೆ? ತಪ್ಪು ಮೇಡಮ್, ತಪ್ಪು. ಅವ್ರ ಮನೆ ಹೆಣ್ಮಕ್ಳಾದ್ರೆ ಈ ತರ ಮಾಡ್ತಿದ್ರಾ? ನಾವು 4 ದಿನದಿಂದ ನಿರ್ದಿಷ್ಟ ಹೋರಾಟ ಮಾಡಿ ಶೌಚಾಲಯ ಇಲ್ಲ, ನೀರಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ನಮಗೆ ಚಳಿ ಒದ್ಕೋಕಿಲ್ಲ, ಹಾಸ್ಕೋಕಿಲ್ಲ, ರೊಟ್ಟೆ ತಿನ್ಕೊಂಡು ನಾವು ದೂರದಿಂದ ಬಂದಿದ್ದೀವಿ. ಆಮೇಲೆ ಇಂಥ ಚಿಕ್ಕ ಮಕ್ಕಳು ಕೂಡ ನೋಡಿ ಈ ಚಳಿಲಿ ಎತ್ಕೊ ಬಂದಿದ್ದೀವಿ. ಅಹೋರಾತ್ರಿ ನಾವು ಧರಣಿ ಮಾಡ್ತಾ ಇದ್ದೀವಿ. ಇಂಥ ನಾವು ಹೊಟ್ಟೆಗೋಸ್ಕರ ಊಟಕ್ಕೋಸ್ಕರ ಬಂದಿದ್ದೀವಿ. ಆದರೆ ನಮ್ಮ ಕೂಗು ಅವ್ರಿಗೆ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಹಲವಾರು ಕೆಲಸಗಳ ಕೊಡ್ತಾರೆ. ಆದರೂ ಕಷ್ಟಪಟ್ಟು ಮಾಡ್ತೀವಿ ನಾವು. ಆಗ ಅದಕ್ಕೆ ಕಷ್ಟಕ್ಕೆ ತಕ್ಕಾಗೆ ಪ್ರತಿಫಲ ಇಲ್ಲ ನಮಗೆ. ಅವರು ಬರೋವರೆಗೂ ನಾವು ಈ ಜಾಗ ಬಿಟ್ಟು ಕದ್ಲಲ್ಲ ನಾವು ಹೋಗಲ್ಲ. ನಾವು ಅಷ್ಟೇ ಮೇಡಮ್, ನಾವು ಅದನ್ನ ಹೇಳ್ತೇವೆ. ಅವ್ರಿ ನಮ್ಗೆ ಆದೇಶ ಹೌದು ಹೌದು, ನಾವು ಕೇಳೋದಿಲ್ಲ ಮೇಡಮ್. ಆಗತ್ತೆ, ನಾವು ಹೋಗೋದೇ ಇಲ್ಲ. ಬೀದಿಲಿರ್ತೇವೆ, ನಾವು ರೋಡ್ಗೆ ಹೋಗ್ತೀವಿ. ಅವ್ರು ಬರಲಿ ರೋಡ್ಗೆ ಹೋಗ್ತೀವಿ.
ಅವ್ರು ಬರ್ಲಿದ್ರ ರೋಡ್ ಬಸ್ ಮಾಡ್ತೇವೆ. ಸೌಧಕ್ಕೆ ಮುತ್ತಿಗೆನೂ ಹಾಕ್ತಿವಿ ಮೇಡಮ್. ಹೋಗ್ತೇವೆ ನಾವು. ರೋಡ್ ಏನಾದ್ರು ಬ್ಲಾಕ್ ಮಾಡೋಕೆ ನಮ್ಮನ್ನ ಬಿಟ್ರೆ ರೋಡ್ಗೂ ಬ್ಲಾಕ್ ಇಲ್ಲ ಅಂದ್ರೆ ರೋಡ್ ಬ್ಲಾಕ್ ಮಾಡ್ತೀವಿ. ಅದು ಆಗಿಲ್ಲ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕೋಕ್ಕೂ ರೆಡಿ ನಾವು. ಮೇಡಮ್ ಮಗುನ್ ಕರ್ಕೊಂಡು ಬಂದಿದೆ, ಎಷ್ಟು ಕಷ್ಟ ಆಗ್ತಿದೆ? ತುಂಬ ಕಷ್ಟ ಆಗ್ತಿದೆ ಮೇಡಮ್. ಹೆಣ್ಮಕ್ಳಿಗೆ ಸರ್ಕಾರ ತುಂಬ ಗೌರವ ಕೊಡ್ತದೆ ಅಂತ ಕೇಳಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಯಾವ ಥರ ಮರ್ಯಾದೆ ಕೊಡ್ತಾರೆ ಅಂತ. ಈ ಮಕ್ಳನ್ನ ಕರ್ಕೊಬಂದು ಇಲ್ಲಿ ಇಟ್ಕೊಂಡು ಎಲ್ಲಿ ನೋಡ್ಕೊಳ್ಳೋಣ ಹೇಳಿ? ಈ ಬಿಸಿಲು ಈಗ ಪೆಂಡಲ್ಲು ಕಿತ್ತಾಕಿದ್ರೆ 4 ದಿನದಿಂದ ಎಲ್ಲಿ ಮಲ್ಕೊಳ್ಳೋದು? ಇದಕ್ಕೆ ಸ್ವಲ್ಪ ಪರವಾಗಿಲ್ಲ, ನೈಟ್ ಟೈಮ್ ಸ್ವಲ್ಪ ಚಳಿನಾರು ಇದಾಗ್ತಿತ್ತು, ಮಕ್ಳನ್ನ ಹೆಂಗೋ ಮಲ್ಸ್ಕೊಬೋಯಿತು. ಇದನ್ನು ತೆಗ್ದಾಕಿದ್ರೆ ಮಕ್ಳನ್ನ ಎಲ್ಲಿಗೆ ಕರ್ಕೊಂಡು ಹೋಗೋಣ? ಇದಿಷ್ಟು ಪೂರ್ಣಿಮಾ ಹೇಳ್ತಾ ಇರುವಂಥದ್ದು. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು, ಸರ್ಕಾರ ಮಹಿಳೆಯರಿಗೆ ಗೌರವನ ಕೊಡುತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟರ ಮಟ್ಟಿಗೆ ಗೌರವನ ಕೊಟ್ಟು ನಡೆಸ್ಕೊಳ್ಳುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತು ಸರ್ಕಾರದಿಂದನೇ ನಾವು ಬೀದಿಗೆ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಏನು ನಾವು ಕನಿಷ್ಠ ವೇತನ 25,000 ರೂಪಾಯಿ ಕೇಳ್ತಾ ಇದ್ದೀವಿ, ಅದನ್ನ ಆದೇಶ ಕಾಪಿ ನಮಗೇನಾದ್ರು ಕೊಟ್ಟರೆ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ. ಅವ್ರೇನು ಹೇಳೋದು ಬೇಡ, ನಾವೇ ಎದ್ದು ಹೋಗ್ತೀವಿ. ಆದರೆ ಒಂದು ಆದೇಶವನ್ನು ಕೊಡದೆ ನಮ್ಗೆ ಇಲ್ಲಿ ಏಕಾಏಕಿ ಬಂದು ಬಿಸಿಲಲ್ಲಿ ಕುತ್ಕೊಳ್ಳಿ ನೀವು ಅಂತ ಹೇಳಿ ಪೆಂಡಲನ್ನು ಕಿತ್ತಾಕಿ ಹೋಗೋದು ಸರಿಯಲ್ಲ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಆದರೂ ಮಾಡ್ತೀವಿ, ಇಲ್ಲಾಂದ್ರೆ ವಿಧಾನಸೌಧ ಮುತ್ತಿಗೆನಾದ್ರೂ ಹಾಕ್ತಿವೆ ಹೊರತು ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.